ಭಾನುವಾರ ರಾತ್ರಿ ನಡೆದ ಬೆಂಗಳೂರು ರಾಯಲ್ ಚಾಲೆಂಜರ್ ಮತ್ತು ಗುಜರಾತ್ ಟೈಟನ್ಸ್ ನಡುವಿನ ಐಪಿಎಲ್ ಕ್ರೀಡಾ ಫೈನಲ್ ಸಮರದಲ್ಲಿ ಸತತ ಎರಡನೇ ಬಾರಿಗೆ ಟ್ರೋಫಿ ಎತ್ತಿ ಹಿಡಿಯುವ ಮೂಲಕ ರಜತ್ ಪಾಟೀದಾರ್ ನಾಯಕತ್ವದ ಆರ್ಸಿಬಿ ಗೆದ್ದು ಬೀಗಿದ್ದು ದೇಶದಾದ್ಯಂತ ಆರ್ಸಿಬಿ ಅಭಿಮಾನಿಗಳಲ್ಲಿ ಸಂತಸ ಮನೆ ಮಾಡಿದ. ಉಡುಪಿ, ಮಂಗಳೂರು ನಗರದಲ್ಲೂ ಹಲವು ಕಡೆಗಳಲ್ಲಿ ತಡರಾತ್ರಿಯವರೆಗೂ ಆರ್ಸಿಬಿ ಅಭಿಮಾನಿಗಳು ವಿಜಯೋತ್ಸವ ಆಚರಿಸಿದರು. ನಗರದ ಎಂಜಿ ರಸ್ತೆಯಲ್ಲಿ ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ಉಡುಪಿ ಮಣಿಪಾಲದ ಕಾಯಿನ್ ಸರ್ಕಲ್ನಲ್ಲಿ ಮುಗಿಲು ಮುಟ್ಟಿದ ಕಾರ್ಯಕರ್ತರ ವಿಜಯೋತ್ಸವ ಕಂಡುಬಂತು. ನಗರದಲ್ಲಿ ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದ್ರು. ಎಲ್ಲೆಡೆ ನೃತ್ಯ ಮಾಡ್ತಾ ಇರೋದು ಕಂಡುಬಂತು. ಕೇಕೆ ಹಾಕಿ ಆರ್ಸಿಬಿಗೆ ಜೈಕಾರವನ್ನ ಹಾಕಿದ್ರು. ಆರ್ಸಿಬಿ ಈ ಐತಿಹಾಸಿಕ ಕಪ್ ಗೆಲ್ಲುವಲ್ಲಿ ರನ್ ಮಿಷನ್ ವಿರಾಟ್ ಕೊಹ್ಲಿ ಅಜೇಯ 75 ರನ್ ಸಿಡಿಸಿದ್ದು ಮತ್ತೊಮ್ಮೆ ಅತ್ಯಂತ ನಿರ್ಣಾಯಕ ಪಾತ್ರ ವಹಿಸಿದ್ರು. ವಿರಾಟ್ ಕೊಹ್ಲಿ ಗುಜರಾತ್ ಟೈಟನ್ಸ್ ಬೌಲರ್ಗಳನ್ನ ಮನಬಂದಂತೆ ದಂಡಿಸಿ ಮೂಲೆ ಮೂಲೆಗೂ ಬೌಂಡ್ರಿ, ಸಿಕ್ಸರ್ ಸುರಿಮಳೆಗೈದ್ರು. 42 ಎಸೆತಗಳಲ್ಲಿ 9 ಬೌಂಡ್ರಿ, 3 ಸಿಕ್ಸರ್ ಹೊಡೆದ್ರು. ನಗರದ ಕರಾವಳಿ ಮೈದಾನದಲ್ಲಿ ಅಳವಡಿಸಲಾಗಿದ್ದ ಬೃಹತ್ ಪರದೆಯಲ್ಲಿ ಫೈನಲ್ ಮ್ಯಾಚ್ ಅನ್ನು ನೋಡುವ ಅವಕಾಶವನ್ನ ಕ್ರಿಕೆಟ್ ಪ್ರೇಮಿಗಳಿಗೆ ಏರ್ಪಡಿಸಲಾಗಿತ್ತು. ಕೊಹ್ಲಿ ಪಂದ್ಯಾಟದ ಕೊನೆಯಲ್ಲಿ ಸಿಕ್ಸರ್ ಸಿಡಿಸುವಂತೆಯೇ ನಗರದಲ್ಲಿ ಬಿರುಸು ಬಾಣಗಳು ಮುಗಿಲು ಮುಟ್ಟಿತು. ಪಟಾಕಿ ಸಿಡಿಸಿ ಸಂಭ್ರಮಿಸಲಾಯಿತು. ಬಹುತೇಕ ಕಡೆಗಳಲ್ಲಿ ಆರ್ಸಿಬಿ ಅಭಿಮಾನಿಗಳು ತಡರಾತ್ರಿಯವರೆಗೂ ವಿಜಯೋತ್ಸವವನ್ನ ಆಚರಿಸಿದ್ರು.